ನನ್ನ ಸಂತೋಷ್ ಹೆಗಡೆ ಅವ್ರಿಗೆ ಕೇಳಕ್ಕೆ ಸಂತೋಷ್ ಅವ್ರಿಗೆ ಕೇಳಕ್ಕೆ ಬಿ ಎಲ್ ಸಂತೋಷ್ ಅವ್ರಿಗೆ ಕೇಳಕ್ಕೆ ಆಪ್ರೇಷನ್ ಪೋಲೋ ಯಾರು RSS ಅವ್ರು ಮಾಡಿದ್ದ? ಆಪ್ರೇಷನ್ ಪೋಲೋ ಯಾರು ಮಾಡಿದ್ದು? ಏನದು ಆಪ್ರೇಷನ್ ಪೋಲೋ? ನಾವು ಇಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತ ಆಚರಿಸ್ತಾ ಇದ್ದೀವಿ. ಮುಂಚೆ ಹೈದರಾಬಾದ್ ಲಿಬರೇಷನ್ ಡೇ ಅಂತ ಅವ್ರು ಆಚರಿಸ್ತಾರೆ. RSS ಅವ್ರು ಕೊಟ್ಟಿದ್ದ ಅದು? ಹೌದು, ನಮ್ಮ ಕುಟುಂಬ ಕೋಮ ಗಲಭೆಗಳ ವಿಕ್ಟಿಮ್ಸ್ ಆಗಿದ್ವಿ. ಅಲ್ಲಿಂದ ಇಲ್ಲಿ ಓಡೋ ಪರಿಸ್ಥಿತಿ ಬಂದಿತ್ತು. ಅವಾಗ ಯಾವುದು ಸರ್ಕಾರ ಇರಲಿಲ್ಲ, ಏನಿಲ್ಲ. ನೀವೇನು ಮಾಡಿದ್ರಿ? ನೀವು ಒಂದು ಭ್ರಮೆನಲ್ಲಿ ಇರಬೇಡಿ ಎಲ್ಲರೂ ಸಹಾಯ ಮಾಡಿದ್ದೀರಾ ಅಂತ. RSS ಅವರು ರಕ್ಷಣೆಗೆ ಬಂದಿಲ್ಲ. ನಮ್ಮ ಭಾಗದ ಜನರಿಗೆ ರಕ್ಷಣೆ ಮಾಡಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ಪಟೇಲ್ ಅವರು ಮತ್ತು ಇಂಡಿಯನ್ ಆರ್ಮಿದವರು ಬಂದು ನಮ್ಮ ರಕ್ಷಣೆ ಮಾಡಿದರು. ಆಪ್ರೇಷನ್ ಪೋಲೋ ಮಾಡಿದ್ದು ಪಟೇಲ್ ಅವರು, ನೆಹರು ಅವರು ಮತ್ತು ಆರ್ಮಿದವರು, RSSದವರಲ್ಲ. ನಮ್ಮ ಕಲಬುರ್ಗಿನಲ್ಲಿ RSS ಯಾರಾದರೂ ಒಬ್ಬ ಪ್ರಚಾರಕಂದು ಸ್ಟ್ಯಾಚ್ಯೂ ಅದ ಏನಿಲ್ಲ? ಯಾರ್ದಿರೋದು ಸ್ಟ್ಯಾಚ್ಯೂ? ಇಲ್ಲಿ ಚೌಕ್ ಬಲ್ಲಿ, ಕಾಮತ್ ಹೋಟೆಲ್ ಬಲ್ಲಿ, ಸಾರಿ ನಿಮ್ಮ ಇದ್ರ ಹೋಟೆಲ್ ಬಲ್ಲಿ, ತಿಮ್ಮಾಪುರಿ ಬಲ್ಲಿ ಯಾರ್ದಿದೆ? ಸರ್ದಾರ್ ವಲ್ಲಭಾಯ್ ಪಟೇಲ್, SVP ಚೌಕ್. ಯಾವನೊಬ್ಬ ಚಡ್ಡಿ ಹಾಕೊಂಡು ನಿಂತಿಲ್ಲ ಅಲ್ಲಿ RSSದು. ಸರ್ದಾರ್ ಪಟೇಲ್ ಅವರ ಒಂದು ದೃಢ ನಿರ್ಧಾರದಿಂದ ಇವತ್ತು ನಾವು ಅಖಂಡ ಭಾರತವನ್ನು ನೋಡ್ತಾ ಇದ್ದೀವಿ. 560 ಸಣ್ಣ ಪುಟ್ಟ ರಾಜ್ಯಗಳು, ಸಂಸ್ಥಾನಗಳು ಒಗ್ಗೂಡಿಸಿ ಇವತ್ತು ಭಾರತ ರಾಷ್ಟ್ರ ಆಗಿದೆ. RSSಯಿಂದ ಅಲ್ಲ. ನಾವು ಕಟ್ಟಿರೋ ರಾಷ್ಟ್ರವನ್ನು ಒಡೆಯೋಕ್ಕೆ ಹೋಗಿ ನೀವು ಇವತ್ತು ನಮಗೆ ಉಪಚಾರ ಮಾಡ್ತಾ ಇದ್ದೀರಾ. ನನಗೆ ದೇಶದಲ್ಲಿ ಒಂದು ಕಡೆ ಸ್ಟ್ಯಾಚ್ಯೂ ತೋರಿಸ್ಬಿಟ್ರಪ್ಪ RSS ಅವ್ರದ್ದು. RSS ಪ್ರಚಾರಕ್ಕೂ ಸರ್ಸಂಚಾಲಕದ್ದು ಒಂದು ಕಡೆ ಸ್ಟ್ಯಾಚ್ಯೂ ತೋರಿಸಿ ಸಾರ್ವಜನಿಕರು ಸ್ವಪ್ರೇರಣೆಯಿಂದ ಹೌದು ಇವರು ನಿಜವಾದ ದೇಶಭಕ್ತಿಯರು, ಇವರು ನಮಗೆ ರಕ್ಷಿಸಿದ್ದಾರೆ, ಇವರ ಸೇವೆ ಅಪಾರವಾಗಿದೆ ನಮ್ಮ ಸಮಾಜಕ್ಕೆ ಅಂತ ಒಂದು ಸ್ಟ್ಯಾಚ್ಯೂ ತೋರಿಸ್ಬಿಡು. ಒಂದು ಸ್ಟ್ಯಾಚ್ಯೂ 100 ವರ್ಷದಲ್ಲಿ. ಸುಮ್ಮನೆ ಇದೆಲ್ಲ ವಾಟ್ಸಪ್ನಲ್ಲಿ ಓದ್ಬಿಟ್ಟು ಮಾತಾಡೋದಲ್ಲ ಸಂತೋಷ್ ಅವರೇ. ನೀವು ನ್ಯಾಷನಲ್ಲ ಇಂಟರ್ನ್ಯಾಷನಲ್ ಲೀಡ್ರ್ ಇದ್ದೀರಾ. ಮೊನ್ನೆ ಅಮೇರಿಕಾಗೆಲ್ಲ ಹೋಗಿ ಪಾಪ ಅಮೇರಿಕಾದವರಿಗೆ ಎಲ್ಲ ಕೈಕಾಲು ಬಿದ್ದು ಇಲ್ಲ ನಾವು ಭಯೋತ್ಪಾದಕ ಸಂಘಟನೆ ಅಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀರಾ. ಅಮೇರಿಕಾನಲ್ಲಿ ಹಿಂದೂ ಸ್ವಯಂ ಸೇವಕ್ ಸಂಘದವರಿಗೆ ಬ್ಯಾನ್ ಮಾಡಬೇಡಿ ಅಂತ ಕೈಕಾಲು ಬಿದ್ದು ಬಂದಿದ್ದೀರಾ. ಅಂತಾರಾಷ್ಟ್ರೀಯ ಲೀಡರ್ ನೀವು. ವಾಟ್ಸ್ಯಾಪಲ್ಲಿ ನೋಡಿಬಿಟ್ಟು ಯಾವನೋ ಬರೆದಿದ್ದಾನೆ ಅಂದ್ಬಿಟ್ಟು ನೀವು ಬಂದು ಹಿಂಗೆ ಹೇಳಿದ್ರೆ, ನಮ್ಮ ಕುಟುಂಬಕ್ಕೆ ರಕ್ಷಣೆ ಮಾಡಿದ್ದು ಇಂಡಿಯನ್ ಆರ್ಮಿ ಪಟೇಲ್ ಅವರು, ನೆಹರು ಅವರು, RSS ಅವರು ಅಲ್ಲಪ್ಪ. ನಿಮ್ಮ RSS ನೀವು ಯಾರು ನಿಮ್ಮ ಒಂದು ಮನೆ ನಾಯಿ ಕೂಡ ಸತ್ತಿಲ್ಲ ದೇಶಕ್ಕೋಸ್ಕರ. ಒಂದು ನಿಮಿಷ ಇವರೇ, ಈಗ ನೋಡ್ರಿ, ಈಗ ಪಾಪ ಚಡ್ಡಿಯಿಂದ ಪ್ಯಾಂಟಿಗೆ ಬಂದಾರೆ. ಈಗ 2-3 ವರ್ಷ ಆಯಿತು. ಅವ್ರ ಹತ್ರ ಕಲಿಬೇಕೇನು ನಾವು? ನೋಡಿ, ಒಂದು ನಿಮಿಷ ದಯವಿಟ್ಟು ಇದನ್ನು ನಾನು ಫಸ್ಟ್ ಕ್ಲಿಯರ್ ಮಾಡ್ತೀನಿ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ. RSS ಕೆನಾಟ್ ಬಿ ಬ್ಯಾಂಡ್. ಸಂತೋಷ್ ಅವರು, ಮೋಹನ್ ಭಾಗವತ್ ಅವರು ಹೇಳಿದ್ದು ನಿಜ. ದೇ ಕೆನಾಟ್ ಬಿ ಬ್ಯಾಂಡ್. ಕಾರಣ ಯಾಕಂದರೆ ಅವ್ರು ರಿಜಿಸ್ಟರೇ ಆಗಿಲ್ಲ. ನಿಮ್ಮ ಸಂಸ್ಥೆಯನ್ನು ನಾನು ಬ್ಯಾನ್ ಮಾಡಬೇಕಂದ್ರೆ ನೀವು ರಿಜಿಸ್ಟರ್ ಆಗಬೇಕಲ್ಲ. ನೀವು ರಿಜಿಸ್ಟ್ರೇಷನ್ನೇ ಆಗಿಲ್ಲ. ನಾನು ಅದೇ ಕೇಳ್ತಾ ಇರೋದಲ್ಲ, ನಿಮ್ಮದು ಅಧಿಕೃತವಾಗಿ ನೋಂದಣಿನೇ ಆಗಿಲ್ಲ ಅಂದರೆ ನಿಮ್ಮ ಚಟುವಟಿಕೆಗಳು ಹೇಗೆ ನಡೆಸ್ತಾ ಇದ್ದೀರಾ? ಕುಲಕರ್ಣಿಯವರೇ, ನೀವು ಕಟ್ತಿರಲ್ಲ ತೆರಿಗೆ, ನಿಮ್ಮ ತೆರಿಗೆ ಮೋಹನ್ ಭಾಗವತ್ ಅವರ ಅಡ್ವಾನ್ಸ್ ಸೆಕ್ಯೂರಿಟಿ ಲಯಸನಿಗೆ ಹೋಗುತ್ತೆ, ಗೊತ್ತಾ? ಆ ಅಡ್ವಾನ್ಸ್ ಸೆಕ್ಯೂರಿಟಿ ಲಯಸನ್ ರಕ್ಷಣೆ ಯಾರಿಗಿದೆ ಗೊತ್ತಾ? ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಅದು ಮೋಹನ್ ಭಾಗವತ್ ಅವರಿಗಿರೋದು, ನಿಮ್ಮ ತೆರಿಗೆ ಇಂದ ಹೋಗ್ತಾ ಇರೋದು. ಸೊ ನಾನು ಕೇಳ್ತಾ ಇರೋದು, ನಮ್ಮ ಕಲಬುರಗಿ ಜನರ ತೆರಿಗೆ ಇವತ್ತು ಮೋಹನ್ ಭಾಗವತ್ ಅವರ ಸೆಕ್ಯೂರಿಟಿಗೆ ಯೂಸ್ ಮಾಡ್ತಾ ಇದ್ದೀರಾ? ಯಾವ ಮಾನದಂಡದಲ್ಲಿ ಯೂಸ್ ಮಾಡ್ತಾ ಇದ್ದೀರಾ? ಯಾಕೆ ಮಾಡ್ತಾ ಇದ್ದೀರಾ ಹೇಳಿ ಸ್ವಾಮಿ. ಕರ್ನಾಟಕ ಪೊಲೀಸ್ 20 ಲಕ್ಷ ಜನ ಈ ಸಂಘಟನೆದವರಿಗೆ ಭದ್ರತೆಯನ್ನು ಕೊಡ್ತಾರೆ. ಅವರು ಪಥಸಂಚಲನ ಮಾಡಬೇಕಾದಾಗ ಪರ್ಮಿಷನ್ ತಗೊಳ್ಳಿ ಸ್ವಾಮಿ. ನೀವು ಯಾರು ಸ್ವಾಮಿ, ನಮಗೆ ಗೊತ್ತಾಗಬೇಕಲ್ಲ ಅಂತ ಅಷ್ಟೇ ಕೇಳ್ತಾ ಇರೋದು.